ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಇವತ್ತು ಚಿಕ್ಕಣ್ಣ ಅವ್ರಿಗೆ ಎಂತಕ್ಕಂಥ ಬೆಲೆ ಏನಂತಂದರೆ, ಇವನೇನು ಕಾಮಿಡಿ ನಟನ ಇವನು ಅಂತ ಗಾಂಧಿನಗರದ ಕೂಡ ಎಷ್ಟೋ ಜನ ರೇಗಿಸಿದ್ರು, ಎಷ್ಟೋ ಜನ ನಕ್ಕಿದ್ರು. ಇವತ್ತು ಅವ್ರಿಗಿರ್ತಕ್ಕಂಥ ಬೆಲೆ ಯಾವ ಹೀರೋಗೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಏನಂತಂದರೆ, ಚಿಕ್ಕಣ್ಣ ಅವರು ಕನ್ನಡಿಗರ ಮನಸ್ಸು ಗೆದ್ದಿರುವ ನಟ. ಚಿಕ್ಕಣ್ಣ ಸಿನಿಮಾ ಸ್ಕ್ರೀನ್ ಮೇಲೆ ಬಂದರೆ ಜನ ಬಿದ್ದು ಈಗ ನಗ್ತಾ ಇದ್ದಾರೆ. ಯಾಕೆ ಅಂತಂದರೆ, ಆಗಿನ ಕಾಲದ ನಗು ಬೇರೆ, ಈಗ ನಗ್ತಾ ಇರೋ ಅವ್ರು ನಗಿಸ್ತಕ್ಕಂಥ ಒಂದು ರೀತಿಯೇ ಬೇರೆ. ಯಾಕಂದರೆ ಚಿಕ್ಕಣ್ಣ ಆ್ಯಕ್ಟಿಂಗ್ ಮಾಡೋದು ಬೇಡ, ಬರೀ ಒಂದು ಲೈಕ್ ಕೊಟ್ಟರೆ ಸಾಕು, ಅಭಿಮಾನಿಗಳು ಫಿದಾ ಆಗಿಬಿಡ್ತಾರೆ. ಆ ಲೆವೆಲ್ಗೆ ಈಗ ಬೆಳೆದು ನಿಂತಿದ್ದಾರೆ. ಎಷ್ಟೋ ಜನ ಗಾಂಧಿನಗರದಲ್ಲಿ ಅವ್ರನ್ನ ನೋಡಿ ನಕ್ಕಿದ್ರು. ಯಾಕೆಂದರೆ ಇವನೊಬ್ಬ ಕಾಮಿಡಿ ಆ್ಯಕ್ಟರಾ, ಅಯ್ಯೋ ಹೀರೋ ಅಲ್ವಾ ಇವನು ಅಂತ ಕೂಡ ಎಷ್ಟೋ ಜನ ನೋಡಿ ನಗೋದು ಅಂತ ನಾವೇನು ಹೇಳ್ತೀವಿ, ಆ ರೀತಿ ಬ್ಯಾಡ್ ಬಿಹೇವಿಯರಲ್ಲಿ ನಕ್ಕಿದ್ರಂತೆ. ಆದರೂ ಕೂಡ ಈಗ ನೋಡಿ, ಯಾವ ಹೀರೋಗೂ ಇಲ್ಲ ಕಮ್ಮಿ ಇಲ್ಲ. ಈಗ ನೋಡಿ, ಇದೇ ಚಿಕ್ಕಣ್ಣ ಈಗ ಸರಿಯಾಗಿ 1 ವರ್ಷದಿಂದ ಉಪಾಧ್ಯಕ್ಷ ಅನ್ನೋ ಸಿನಿಮಾ ಅಂತೂ ಮಿಂಚಿ ಹೋಗಿತ್ತು. ಅದರಲ್ಲೂ ಕೂಡ ಬೀಗಿದ್ರು ತುಂಬ. ಈಗಿದ್ದಾಗಲೇ ನಟಿ ಮಲೈಕಾ ವಸುಪಾಲ್ ಅಂತ ನಾವು ಏನು ಕರಿತೀವಿ, ಅಧ್ಯಕ್ಷ ಸಿನಿಮಾದ ಇನ್ನೊಬ್ಬರು ಹೀರೋಯಿನ್ ಇರ್ತಾರೆ. ಅವರು ಚಿಕ್ಕಣ್ಣನ ಉಪಾಧ್ಯಕ್ಷ ಸಿನಿಮಾದಲ್ಲಿ ಕೂಡ ನಟಿಸಿದ್ದಕ್ಕೆ ಯಾವ ರೀತಿ ಅವಮಾನ ಎದುರಿಸಿದ್ರು ಅಂತ ಕೂಡ ಆಮೇಲೆ ಗೊತ್ತಾಗಿದ್ದರಿಂದ ನೆಕ್ಸ್ಟ್ ಮುಂದೆ ಚಿಕ್ಕಣ್ಣ ಅವರು ಈ ರೀತಿಯೆಲ್ಲ ಅವಮಾನ ಆಗಿರೋದನ್ನು ನಾವು ತಡ್ಕೊಂಡಿರೋಕ್ಕಾಗಲ್ಲ. ನಿಜವಾಗ್ಲೂ ಏನಾದರೂ ಚಾಲೆಂಜಾಗಿ ತಗೊಳ್ಳೇಬೇಕು ಅಂತ ಅಧ್ಯಕ್ಷ ಸಿನಿಮಾದಲ್ಲಿ ಕೂಡ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಪ್ಲ್ಯಾನ್ ಮಾಡಿದ್ಮೇಲೆ ನೆಕ್ಸ್ಟು ಉಪಾಧ್ಯಕ್ಷ ಅನ್ನೋ ಟೈಟಲ್ನು ಕೂಡ ಇಟ್ಕೊಂಡು ಸಿನಿಮಾ ಹೀರೋ ಆಗಿಬಿಡ್ತಾರೆ. ನೆಕ್ಸ್ಟ್ ಸಿನಿಮಾ ಹೀರೋ ಆಗಲ್ಲ, ಯೋಚನೆ ಮಾಡೋದೇನಿಲ್ಲ, ಅಲ್ಲಿ ಹೀರೋ ಆಗಿಬಿಡ್ತಾರೆ. ಆದರೂ ಕೂಡ ಹೀರೋ ಆಗಿ ಮಿಂಚಿದ್ದಲ್ಲೇನು ದೊಡ್ಡ ವಿಷಯ ಅಂತಲ್ಲ, ಒಂದು ಸಣ್ಣ ವಿಷಯ ಅಂತಲ್ಲ, ಅದೆಲ್ಲ ತುಂಬ ದೊಡ್ಡ ವಿಷಯದಲ್ಲೂ ಕೂಡ ಬೆಳ್ಕೊಂಡು ಹೋಗುತ್ತೆ ಅದು. ಯಾಕೆಂದರೆ ಹೀರೋ ಆಗ್ತಕ್ಕಂಥ ವಿಷಯ ಅಂತಂದರೆ ಎಷ್ಟೋ ಜನ ಸಿಂಪಲ್ ಇದು, ಅಯ್ಯೋ ನಮ್ಮ ಹತ್ರ ಏನು ಹೀರೋ ಆಗಿಬಿಡೋಣ, ಏನೋ ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಅಂತೂ ಅಲ್ವೇ ಅಲ್ಲ ಇದು. ಎಷ್ಟೋ ಜನ ನೀವು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಕೊಟ್ಟಷ್ಟೇ ಬೆಂಬಲ ಕೂಡ ಸಿಗುತ್ತೆ. ನೋಡಿ, ಚಿಕ್ಕಣ್ಣ ಅವ್ರದ್ದು ಇನ್ನೊಂದು ವಿಷಯ ತಿಳಿಸ್ಬೇಕಂತಂದರೆ, ಅವರಿಗೆ ಸಿನಿಮಾ ಜೀವನದಲ್ಲಿ ಕೂಡ ಹೊಸ ದಾರಿ ಹೇಳ್ಕೊಟ್ಟಿದ್ದೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾಕೆಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಒಂದು ಚಿಕ್ಕಣ್ಣವರನ್ನು ಕರೆದು ಕಿರಾತಕ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದರಿಂದ ತುಂಬ ಸಾಲು ಸಿನಿಮಾಗಳು ಇಟ್ಟು ಕೊಟ್ಟಿದ್ದೇ ಒಂದು ದೊಡ್ಡ ರೋಚಕ. ಅವ್ರಿಗೆ ಸಾಲು ಇನ್ನು ಸಿನಿಮಾಗಳು ಸಿಕ್ಕಿದ್ದು, ಅವ್ರಿಗೆ ಆಫರ್ ಸಿಕ್ಕಿದ್ದೇ ಕಿರಾತಕ ಸಿನಿಮಾದಲ್ಲಿ ಸ್ವಲ್ಪ ಜನಗಳ ಕಣ್ಣಿಗೆ ಕಾಣಿಸೋದ್ರಿಂದ ಮತ್ತು ಒಂದು ನಿರ್ದೇಶಕರ ಕಣ್ಣಿಗೆ ಕಾಣಿಸಿರೋದ್ರಿಂದನೇ ಅವರು ಹಿಟ್ಟಾಗಿದ್ದು. ಈ ರೀತಿ ಅವಕಾಶ ನೀಡಿದ ನಂತರ ಸಾಲು ಸಿನಿಮಾ ಆಫರ್ ಮೇಲೆ ಆಫರ್ ಕೂಡ ಬಂದುಬಿಡ್ತು ಚಿಕ್ಕಣ್ಣ ಅವ್ರಿಗೆ. ಅವರನ್ನು ಹುಡುಕೊಂಡು ಬಂದು ಮತ್ತು ಮುಂದೆ ಕನ್ನಡಿಗರ ಮನಸ್ಸನ್ನು ಗೆದ್ದ ಚಿಕ್ಕಣ್ಣ ಇವತ್ತು ಯಾವ ಸ್ಟಾರ್ಗೂ ಕೂಡ ಕಮ್ಮಿ ಇಲ್ಲ ಅಂತ ಕೂಡ ಹೇಳ್ಬೋದು. ಹೀಗಾಗಿ ಹೀರೋ ಆಗಬೇಕು ಅಂತಲೇ ಕೂಡ ಮೊದಲು ಕಾಮಿಡಿ ಆ್ಯಕ್ಟರ್ ಆಗಿ ಬಂದರು, ಕಾಲಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಆಗಬೇಕು ಅಂತ ಬಂದರು. ಉಪಾಧ್ಯಕ್ಷ ಸಿನಿಮಾ ಕೂಡ ಈಗ ಮಾಡಿಬಿಟ್ರು. ಲಾಸ್ಟ್ ವರ್ಷ ಸಿನಿಮಾ ಮಾಡೋದು ಕೂಡ ಈಗ ಮುಂದಾಗಿದ್ದೀನಿ. ನೆಕ್ಸ್ಟ್ ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಕೂಡ ಮುಂದಾಗಿದ್ದಾರೆ ಅಂತ ಕೂಡ ಕೇಳಲಾಗ್ತಾ ಇದೆ. ಆದರೆ ಚಿಕ್ಕಣ್ಣ ಅವ್ರನ್ನ ಪ್ರತಿಯೊಬ್ಬರು ಅವಮಾನಿಸಲು ಕೂಡ ಶುರು ಮಾಡಿದ್ರಂತೆ. ಹಿಂದೆ ಯಾವ್ಯಾವ ರೀತಿ ಅವಮಾನ ಮಾಡಿದ್ರು ಅಂತ ಕೂಡ ತಿಳ್ಕೊಳ್ಳೋಣ. ನೋಡಿ, ಚಿಕ್ಕಣ್ಣ ಅವರು ಕಾಮಿಡಿ ಆ್ಯಕ್ಟರ್. ಚಿಕ್ಕಣ್ಣ ನಾವು ಈಗ ಏನು ಕರಿತೀವಿ, ತುಂಬ ಎಷ್ಟು ಫೇಮಸ್, ಯಾವ್ಯಾವ ಕಾಮಿಡಿ ಆ್ಯಕ್ಟ್ರಲ್ಲೇ ಎಷ್ಟೋ ಜನ ಕಾಮಿಡಿ ಆ್ಯಕ್ಟರ್ ಇದ್ದಾರೆ. ಅದರ ಕೂಡ ಚಿಕ್ಕಣ್ಣ ಅವರು ಕೂಡ ಒಬ್ಬರು. ಎಷ್ಟೆಲ್ಲ ಫೇಮಸ್ ಆಗಿಬಿಟ್ಟು ನೋಡಿ, ಎಷ್ಟು ಕಾಮಿಡಿ ಆ್ಯಕ್ಟರ್ನು ಕೂಡ ದಾಟಿ ಬಂದುಬಿಟ್ರು ಅಂತಂದರೆ, ನೋಡಿ ಗಾಂಧಿನಗರ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೃದಯ ಭಾಗ. ಅದು ಸಿನಿಮಾ ರಂಗದ ಒಂದು ಹೃದಯ ಭಾಗ ಅಂತ ಕೂಡ ಕರಿತೀವಿ ಗಾಂಧಿನಗರನ. ನಮ್ಮ ಬೆಂಗಳೂರಿನ ಈಗ ಗಾಂಧಿನಗರ ಅಂತ ನಾವೇನು ಕರಿತೀವಿ ಅದನ್ನು ಹೃದಯ ಭಾಗ ಅಂತ ಕರೆಯೋದನ್ನ. ಅಲ್ಲಿ ತುಂಬ ಭಾರಿ ಕಿರಿಕ್ ಮಾಡುವವರೇ ತುಂಬಿದಾರಂತೆ ಇಲ್ಲಿ. ಯಾಕೆಂದರೆ ಕಿರಿಕ್ ಅಂತಂದರೆ ಏನೋ ಸಿನಿಮಾದಲ್ಲಿ ಬೆಳೆಯೋರನ್ನ ಏನೋ ತುಳಿಯಂಥದ್ದು, ಅಲ್ಲಿರೋರಿಗೆ ಏನೋ ಒಂದು ಕಲ್ ತಗೊಳ್ಳಿ ಅಂಥದ್ದು. ಅಲ್ಲಿ ಸಿನಿಮಾದಲ್ಲಿ ಯಾರೋ ಹೀರೋಗಳು ಬಂದರೆ ಬಿಡದೇ ಇರೋದು, ಅಂದರೆ ಹೊಸ ಹೀರೋಗಳು ನಮ್ಮ ಸೆಲೆಬ್ರಿಟಿಗಳಲ್ಲೇ ಈಗ ಸಿನಿಮಾ ಇಂಡಸ್ಟ್ರಿಲಿ ಏನೋ ಕಾಲಿಟ್ಟಿದ್ದಾರೆ, ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ತುಳಿಯುವಂಥ ಕೆಲಸ ತುಂಬ ಜಾಸ್ತಿ ಇರುತ್ತೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಆದರೂ ಕೂಡ ಕಲ್ಲು ತೊಗೊಂಡು ಹೊಡೆಯೋದು, ಸುಮ್ಮನೆ ಅವ್ರ ಮೇಲೆ ಬೇಕಂತಲೇ ಗಲಾಟೆ ಮಾಡ್ತಕ್ಕಂಥದ್ದು, ಆ ರೀತಿ ಮಾಡ್ತಕ್ಕಂಥದ್ದು ಒಂದು ವಿಷಯ ಅಂತೂ ತುಂಬ ಕೇಳ್ಪಡ್ತಾ ಇರ್ತೀವಿ. ಈಗ ಚಿಕ್ಕಣ್ಣ ಅವ್ರದ್ದು ಕೂಡ ಇದೇ ರೀತಿಯಾಗಿತ್ತಂತೆ. ನೋಡಿ, ಅದರಲ್ಲೂ ಕೂಡ ಇದೇ ಗಾಂಧಿನಗರದಲ್ಲಿ ಹೊಸ ಹೀರೋ ಬರ್ತಾನೆ ಅಂತಂದರೆ ಕಾಲೇ ಹೇಳೋರು ಕೂಡ ತುಂಬ ಜಾಸ್ತಿ ಆಗಿತ್ತಂತೆ. ಬಾಯಿಗೆ ಬಂದಂತೆ ಮಾತನಾಡೋದು, ಮತ್ತು ಎಷ್ಟೇ ಒಂದು ಮರ್ಯಾದೆ ಕೊಡದೇ ಇರತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಗಾಂಧಿನಗರದಲ್ಲಂತೂ ಇದ್ದೇ ಇರುತ್ತೆ. ಅದೇ ರೀತಿ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಅಂತ ಕೂಡ ಆಡಿಸಿದ್ರಂತೆ. ಸುಮ್ಮನೆ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಬಂದಿದ್ರು, ನಮ್ಮ ಸಿನಿಮಾ ಹೇಗಿದೆ, ಸಿನಿಮಾ ರಿಯಾಕ್ಷನ್ ಹೇಗಿದೆ ನಮ್ಮ ಜನಗಳದ್ದು, ಅಭಿಮಾನಿಗಳದಂತೆಲ್ಲ ಸ್ವಲ್ಪ ನೋಡೋಕ್ಕೆ ಅಂತ ಬಂದ್ರಂತೆ. ಅಷ್ಟಕ್ಕೆ ಕಾಮಿಡಿ ಆ್ಯಕ್ಟ್ರ ಅಂತ ಕೂಡ ತುಂಬ ರೇಗಿಸಿದ್ರಂತೆ. ತುಂಬ ರೇಗಿಸೋದು ಮಾತ್ರ ಅಲ್ಲ, ಆಡಿಸಿದ್ರು ಅಂತ ಕೂಡ ಎಷ್ಟೋ ಜನ ಹೇಳ್ತಿರ್ತಾರೆ. ಆರೋಪ ಕೂಡ ಇವೆಲ್ಲ ಕೇಳಿ ಬಂದಿವೆ ಹಿಂದೆ ಎಲ್ಲ. ಅದರಲ್ಲೂ ಮಲೈಕಾ ವಸುಪಾಲ್ ಅಂತ ಒಂದು ಕೂಡ ಅದು ಅವರು ಏನಿರ್ತಂತ ನಾವು ಕರಿತೀವಿ, ಅವರು ಕೂಡ ಕಣ್ಣೀರು ಹಾಕಿದ್ದು ಯಾಕೆ ಗೊತ್ತಾ ಅಂತ ಕೂಡ ನೀವು ಕೇಳ್ಬೋದು. ಚಿಕ್ಕಣ್ಣ ಅವ್ರ ಸಿನಿಮಾ ಹೀರೋಯಿನ್ನು ಅವ್ರು ಬಿಚ್ಚಿಟ್ಟ ಸತ್ಯ ಏನಂತಂದರೆ,
ಚಿಕ್ಕಣ್ಣ ಬಗ್ಗೆ ಹಿಂಗೆಲ್ಲ ಹೇಳಿದ್ರಾ ಅಂತ ಕೂಡ ನೀವು ನಂಬೋದೇ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ಇದೆಲ್ಲ ಸುಳ್ಳು ಸುದ್ದಿ ಅಂತ ಕೂಡ ಎಷ್ಟೋ ನೀವು ಅಂದ್ಕೊಂಡಿರ್ತೀರ. ನಿಜಕ್ಕೂ ಇದು ಒಂದು ಸತ್ಯವಾದ ಸುದ್ದಿನೇ. ಯಾಕೆಂತಂದರೆ ಗಾಂಧಿನಗರ ಅಂತಂದರೆ ನಮ್ಮ ಬೆಂಗಳೂರಿನ ಸೆಂಟ್ರಲ್ ಗಾಂಧಿನಗರದಲ್ಲಿ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಸ್ತಾರೆ, ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯನ್ನು ತುಳಿಯೋಕ್ಕೂ ಇರ್ತಾರೆ. ಅದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಎಷ್ಟೋ ಜನಕ್ಕೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದೆ ಇರ್ಬೋದು. ಸಿನಿಮಾ ಅಂತಂದರೆ ನಾವು ಇಂಡಸ್ಟ್ರಿಯಲ್ಲಿ ಬೆಳೆಯೋತಕ್ಕಂಥದ್ದು ಅಷ್ಟು ಈಸಿ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ ಅಂತ ಕೂಡ ಇರುತ್ತೆ. ಯಾಕೆಂದರೆ ನಾವು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂದರೆ ಸಿನಿಮಾದಲ್ಲಿ ಒಬ್ಬ ಒಂದು ನಟನೆ ಅಂತಕ್ಕಂಥ ಒಂದು ಕಾಮಿಡಿ ಒಂದು ಹೀರೋ ಜೊತೆ ಪಾರ್ಟ್ ಮಾಡ್ತಾಯಿದ್ದೀವಿ, ಒಂದು ಏನೋ ಸೈಡ್ ಆ್ಯಕ್ಟ್ರ್ ಮಾಡ್ತಾಯಿದ್ದೀವಿ ಅಂತಂದ್ರೂ ಕೂಡ ಅವ್ರನ್ನ ಯಾರೋ ಡೈರೆಕ್ಟ್ರು ಯಾರೋ ಪ್ರೊಡ್ಯೂಸರ್ ಕಡೆಯಿಂದ ತುಂಬ ಕಾಡಿ ಬೇಡಿ ಏನೋ ಬರಬೇಕಾಗುತ್ತೆ ಅವ್ರ ಕಡೆಯಿಂದ. ಅದೆಲ್ಲ ಎಷ್ಟೋ ಜನಕ್ಕೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲ್ಲ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ, ಏನೇನೋ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಯಾವ್ಯಾವ ರೀತಿ ನಡೆಯುತ್ತೆ ಬಿಸ್ನೆಸ್ಸು, ಮತ್ತು ಎಷ್ಟೆಷ್ಟು ದುಡ್ಡನ್ನು ಕಳ್ಕೊತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಎಷ್ಟೆಷ್ಟು ಕೂಡ ಗೆಲ್ತಾರೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಮಾಡಿ ಹೇಳ್ತೀನಿ. ಸದ್ಯಕ್ಕಂತೂ ಈಗ ನೀವು ನೋಡಿ ಚಿಕ್ಕಣ್ಣ ಅವ್ರ ಬಗ್ಗೆ ಇನ್ನೂ ಹೇಳ್ಬೇಕಂತಂದರೆ ಆಗಲೇ ನಿಮ್ಗೆ ಹೇಳಿದೆ, ಯಾವ ಸ್ಟಾರ್ ನಟರಿಗೂ ಕೂಡ ಈಗ ಕಮ್ಮಿ ಇಲ್ಲ, ಆ ಮಟ್ಟಕ್ಕೆ ಕೂಡ ಈಗ ಬೆಳೆದೋಗ್ಬಿಟ್ಟಿದ್ದಾರೆ ನಮ್ಮ ಚಿಕ್ಕಣ್ಣ ಈಗ. ಆದರೂ ಕೂಡ ಇನ್ನೂ ನೋಡಿ ನಮ್ಮ ಗಾಂಧಿನಗರ ಅಂತ ಬಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ನೋಡಿ ಚಿಕ್ಕಣ್ಣ ಅವರು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿರ್ತಕ್ಕಂಥ ಮಲೈಕಾ ವಸುಪಾಲ್ ಅವರು ಕೂಡ ಕಣ್ಣೀರು ಹಾಕಿದ್ರಂತೆ. ಯಾಕಂದರೆ ಅವ್ರು ಮೊದಲನೇ ಸಿನಿಮಾ ಅದು ಹೀರೋಯಿನ್ ಆಗಿ ಮೊದಲನೇ ಸಿನಿಮಾದಲ್ಲಿ ಬರ್ತಾರೆ. ಅವ್ರು ಚಿಕ್ಕಣ್ಣ ಅವರ ಜೊತೆಯಲ್ಲೇ ಕೂಡ ಆ್ಯಕ್ಟಿಂಗ್ ಒಂದು ಮಾಡಲು ಕೂಡ ಒಪ್ಪಿದ್ದಕ್ಕೆ ಒಂದು ಖುಷಿ ಆಗ್ತಾರೆ, ಇಲ್ಲ ಅಂತಲ್ಲ. ಆದರೆ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಕೆಲವು ಅಪಚಾರಿಕ ವ್ಯಕ್ತಿಗಳು ಏನಂತಾರೆ, ಕೆಲವು ಮತ್ತು ಅವರ ಕುಟುಂಬ ವರ್ಗದವರು ಕೂಡ ಸಂಬಂಧಿಕರು ಕೂಡ ಈ ಬಗ್ಗೆ ಹಾಡ್ಕೊಂಡು ನಗ್ತಿದ್ರಂತೆ. ಈ ರೀತಿ ಎಲ್ಲ ನೀವು ಸಿನಿಮಾದಲ್ಲಿ ಕಾಲಿಟ್ಟಿರೋದು ತುಂಬ ದೊಡ್ಡ ತಪ್ಪು, ನಮಗಂತೂ ನಮ್ಮ ಒಂದು ಮನೆತನಕ್ಕೆ ಸಿನಿಮಾ ಇಂಡಸ್ಟ್ರಿ ಇಷ್ಟ ಇಲ್ಲ ಅಂತ ಕೂಡ ಅವರ ಒಂದು ಸಂಬಂಧಿಕರು ತುಂಬ ಅಂದರೆ ಕೀಳಾಗಿ ಕೂಡ ಕಂಡಿದ್ರಂತೆ. ಆಗ ಆ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಅವ್ರ ಜೊತೆಗೂ ಕೂಡ ಈ ಸಿನಿಮಾ ಯಾಕೆ ಬೇಕಿತ್ತು ಅಂತ ಕೂಡ ಕೇಳಿದಾಗ ಒಂದು ಕೊಂಕು ಮಾತುಗಳು ಕೂಡ ತುಂಬ ಬರ್ತಿರ್ತಾವಂತೆ. ಆಗಾಗ ಇದನ್ನೆಲ್ಲ ನೋಡಿ ಉಪಾಧ್ಯಕ್ಷ ಸಿನಿಮಾ ಹೀರೋಯಿನ್ ಮಲೈಕಾ ವಸುಪಾಲ್ ಅಂತ ನಾವೇನು ಕರಿತೀವಿ ಹೀರೋಯಿನ್ನು, ಅವರು ಮನೆಗೆ ಬಂದು ಕೂಡ ಕಣ್ಣೀರು ಹಾಕಿದ್ರಂತೆ ಚಿಕ್ಕಣ್ಣ ಅವ್ರ ಜೊತೆ. ಇದನ್ನು ಅವರೇ ಕೂಡ ತುಂಬ ವೀಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ವಿರೋಧದ ಕೂಡ ಇವೆಲ್ಲ ಮಾತುಗಳೆಲ್ಲ ಇದ್ದೇ ಇರುತ್ತೆ. ದಯವಿಟ್ಟು ಇದಕ್ಕೆಲ್ಲ ಬೇಜಾರಂತೂ ಮಾಡ್ಕೊಬೇಡಿ ಅಂತ ಕೂಡ ಚಿಕ್ಕಣ್ಣ ಅವರು ಕೂಡ ಬುದ್ಧಿವಾದ ಹೇಳಿದ್ರಂತೆ. ನೋಡಿ ಯಾಕೆ ಅಂತಂದರೆ ನಾವು ಬೆಳೀತಾ ಇದ್ದೀವಿ ಒಂದು ಇಂಡಸ್ಟ್ರಿಲಿ ಅಂತಂದರೆ ಅದಕ್ಕೆಲ್ಲ ತುಳಿಯೋರಂತೂ ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನೋಡಿ ನಾವು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಅಚೀವ್ಮೆಂಟನ್ನು ಮಾಡ್ತಾಯಿರ್ತೀವಿ, ಒಂದೇನಾದರೂ ಸಣ್ಣ ವಿಷಯದಲ್ಲಿ ಬೆಳೆದುಬಿಟ್ಟು ಅಂತಂದರೆ ಕೂಡ ಎಷ್ಟೋ ಜನಕ್ಕೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಯಾರಂತಂದರೆ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಸಂಬಂಧಿಕರು ಅಂತಂದರೆ ವಿರೋಧಿಗಳು ಯಾರೂ ಇರಲ್ಲ ಅಂತಂದರೆ ಸಂಬಂಧಿಕರಲ್ಲೇ, ಬೇರೆ ಇನ್ಯಾರೂ ಇಲ್ಲ. ಸಂಬಂಧಿಕರಲ್ಲಿ ಅದರಲ್ಲೂ ಕೂಡ ನಮ್ಮ ಸ್ನೇಹಿತರಲ್ಲೇ ಇರ್ತಾರೆ. ನಮ್ಮ ಬೇರೆ ಇನ್ಯಾರು ವಿರೋಧಿಗಳಂತೂ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೂಡ ಚಿಕ್ಕಣ್ಣವರು ಕೂಡ ಬುದ್ಧಿವಾದ ಹೇಳಿ ಕಳಿಸಿದ್ರಂತೆ. ನೋಡಿ ಈ ಥರ ಎಲ್ಲ ಬೆಳೀತಾ ಇರಬೇಕಾದ್ರೆ ತುಳಿಯೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಬಾರ್ದು. ನೀವು ಅಷ್ಟೇ ಈ ಥರ ಎಲ್ಲ ಕಣ್ಣೀರು ಹಾಕೋದು ಒಳ್ಳೆಯದಲ್ಲ, ಕಣ್ಣೀರು ಹಾಕ್ಬೇಡಿ. ನೋಡಿ ನಾವೇನಿದ್ರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೆಲ್ಲಬೇಕು, ಬೆಳಿಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ತೋರಿಸ್ಬೇಕು. ಆವಾಗಲೇ ನಮ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಸಿಗೋದು ಅಂತ ಕೂಡ ಎಷ್ಟೋ ಜನಗಳು ಕೂಡ ಹೇಳೋದು ಮಾತ್ರ ಅಲ್ಲ ಈ ಮಾತು. ಇವ್ರಿಗೂ ಕೂಡ ಹೀರೋಯಿನ್ಗೂ ಕೂಡ ಇದೇ ಮಾತನ್ನು ಹೇಳಿ ಕಳಿಸಿದ್ರಂತೆ. ಆದರೂ ಕೂಡ ನೋಡಿ ಗಾಂಧಿನಗರ ಅಂತ ಬಂದಾಗ ಎಷ್ಟೋ ಜನ ನಾವು ಏನೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬಿಡ್ತಾರೆ ದೊಡ್ಡದಾಗಿ ಅಂತ ಕೂಡ ಕರಿತೀವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋರು ಮಾತ್ರ ಅಲ್ಲ, ಅಲ್ಲಿ ತುಳಿಯೋರು ಕೂಡ ಕಾಲಿಟ್ಟಿರ್ತಾರೆ. ಯಾಕೆ ಅಂತಂದರೆ ತುಳಿಯೋದು ಯಾವ ರೀತಿ ಇರುತ್ತೆ ಅಂತಂದರೆ ಅಲ್ಲಿ ಈ ರೀತಿ ಏನೋ ಒಂದು ಹೀರೋಯಿನ್ನೇ ಕೂಡ ಒಂದು ವ್ಯಪಚಾರ ಮಾಡೋದು.